ಡೋರ್ ಓಪನ್ ಇದೆ. ಯಾರಿದ್ದೀರಾ ಮನೇಲಿ? ಈ ಮನೆ ದೊಡ್ಡ ಮಗಳು ಬಂದಿದ್ದಾಳೆ. ಅಕ್ಕ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಐ ಮಿಸ್ ಯು ಸೋ ಮಚ್. ಮಿಸ್ ಯು ಟೂ ಕಣೆ. ಲಕ್ಷ್ಮಿ, ಹೇಗಿದೆಯೇ? ನಾನು ಸೂಪರ್. ನೀನ್ ಹೇಗಿದ್ಯಾ? BP ಟ್ಯಾಬ್ಲೆಟ್ ಎಲ್ಲ ತಗೋತಿದ್ಯಾ ತಾನೆ? ನಿನ್ ಕಾಲ್ ನೋವು ಹೇಗಿದೆ? ನಾನು ಆರಾಮಾಗಿದ್ದೀನಿ ಕಡೆ. ಅತ್ತೆ ಮಾವ ಹೇಗಿದ್ದಾರೆ? ಆರಾಮಾಗಿದ್ದಾರಮ್ಮ. ಅಳಿ ಅಂದ್ರೆ ಯಾಕೆ ಬಂದಿಲ್ಲ? ಬರೋರಿದ್ರು ಅಮ್ಮ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಆಡಿಟಿಂಗ್ ಅಂತ ಬಂತು, ಅದಕ್ಕೆ ಬರ್ಲಿಲ್ಲ. ನಿಖಿಲ, ಬ್ಯಾಗ್ ಕೊಡು. ಇದು ತಗೋ. ಇದು ಕೋಕಿಲಂಗೆ, ಇದು ಹಿಂಗೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ತಗೋ, ಈ ತಿಂಗಳು ಸಂಬಳ. ಇನ್ನೊಂದ್ಸಲ ಯೋಚನೆ ಮಾಡೆ. ಇದು ನಿಂದು. ಇಪ್ಪತ್ತೈದು ವರ್ಷ ಹೆತ್ತು ಹೊತ್ತು ಸಾಕಿ ಬೆಳೆಸಿದ್ಯಾ. ನಿನಗೆ ಸೇರ್ಬೇಕಾಗಿರೋದನ್ನ ತಗೊಳ್ಳೋದಕ್ಕೆ ಯಾಕಮ್ಮ ಮುಜ್ಕರ? ಟೀ ಕುಡಿತೇನೆ? ಕಾಫಿ ಬಾ. ರೂಮಲ್ಲಿ ಇಟ್ಟಿದ್ದೀನಿ ಅಂದ್ಯಲ್ಲ ಬಳೆ, ತೋರ್ಸು. ಏನಮ್ಮ ನೀನು ಬಳೆ ಬಳೆ ಅಂದ್ಕೊಂಡು? ಮತ್ತೆ ಚಿನ್ನದ್ದು ಕಣೆ ಅದು, ಎಲ್ಲಂದ್ರಲ್ಲಿ ಇಡಕ್ಕಾಗಲ್ಲ. ಅಷ್ಟು ಜವಾಬ್ದಾರಿ ಇಲ್ವಾ ನಿನ್ಗೆ? ಎಲ್ಲಿಟ್ಟಿದೀಯ ತೋರ್ಸು. ಅಮ್ಮ ಅದು ನನಗ್ ಗೊತ್ತಿತ್ತು ನೀನೇನೋ ಮಾಡಿದ್ಯಾ ಅಂತ. ಏನ್ ಮಾಡಿದ್ಯಾ ಹೇಳು. ಅಯ್ಯೋ, ನಾನೇನು ಮಾಡಿಲ್ಲ. ಹಾಗಾದ್ರೆ ರೂಮಲ್ಲಿ ಇಟ್ಟಿದ್ದೀನಿ ಅಂದ್ಯಲ್ಲ, ತೋರ್ಸು. ಅಮ್ಮ, ಅಮ್ಮ, ಇವನೊಬ್ಬ. ಏನೋ ನಿಂದು? ಇಡೀ ಮನೆ ಹುಡುಕ್ತಾ ಇದ್ದೀನಿ, ನೀನ್ ನೋಡಿದ್ರೆ ಇಲ್ಲಿದ್ಯಾ? ಇಲ್ಲ ಆಗ್ಬಾರ್ದು, ಆಗ್ ಕೂತಿದೆ. ಅದ್ರ ಮಧ್ಯೆ ನಿಂದು ಬೇರೆ. ಲಕ್ಷ್ಮಿ ಎಲ್ಲೋ ಒಬ್ನೇ ಬಂದಿದ್ಯಾ? ಅವಳು ಅಮ್ಮನ ಮನೆಗೆ ಹೋಗಿದ್ದಾಳಮ್ಮ. ಹೋಗ್ತಾ ಒಂದು ಜವಾಬ್ದಾರಿ ಕೊಟ್ಟೋಗಿದ್ದಾಳೆ. ಮನೆಗೆ ಹೋಗ್ತಿದ್ದಂಗೆ ಇದನ್ನ ಅಮ್ಮನಿಗೆ ಕೊಡಿ ಅಂತ ಮಹಾಲಕ್ಷ್ಮಿ ಹೇಳಿದಾಳೆ. ತಗೋ, ಇದು ಮಹಾಲಕ್ಷ್ಮಿಯ ಈ ತಿಂಗಳ ಸಂಬಳ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಒಂದ್ಸತಿ ಗಿಂಡಿದನ್ನ ಒರಿಜಿನಲ್ಲೇ. ನಂಗೆ ಗೊತ್ತಿತ್ತು ನನ್ನ ಸೊಸೆ ನನ್ನ ಕೈಗೆ ದುಡ್ಡು ತಂದು ಕೊಟ್ಟೇ ಕೊಡ್ತಾಳೆ ಅಂತ. ಲಕ್ಷ್ಮಿ ಅಂದ್ರೆ ಸುಮ್ಮನೆನಾ? ಇದನ್ನ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತದೆ ಗೊತ್ತೇನೋ. ದೇವ್ರೆ, ನಾಳೆ ಬೆಳಿಗ್ಗೆನೆ ನಿನ್ನ ಹುಂಡಿಗೆ 100 ರೂಪಾಯಿ ಹಾಕ್ಬಿಡ್ತೀನಪ್ಪ. ನಮ್ಮ ಲಕ್ಷ್ಮಿಗೆ ಎಷ್ಟು ತಿಳುವಳಿಕೆ ಇದೆ ನೋಡ್ರಿ. ಎರಡೂ ಮನೆನ ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾಳೆ ನೋಡಿ. ದುಡ್ಡನ್ನ ಇಲ್ಲಿಗೆ ಕಳಿಸಿ ಜವಾಬ್ದಾರಿ ಉಳಿಸ್ಕೊಂಡ್ಲು. ಅಲ್ಲಿ ಅಮ್ಮನ ಮನೇಲಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿ ಒಳ್ಳೆತನ ಮೆರೆದ್ಲು. ಇದನ್ನು ಒಂದ್ಸತಿ ಎಣಿಸ್ಬಿಡ್ತೀನಿ ಕಣೋ.
ಇರಮ್ಮ ನಾನು ಎತ್ಕೊಡ್ತೀನಿ. ಅದು ದಿವ್ಯನ್ ಬಳೆ ಅಲ್ವಾ? ಅಲ್ಲ, ಅವಳು ರೂಮಲ್ಲಿ ಬಿಟ್ಟು ಹೋಗಿದ್ದಿದ್ ಬಳೆ ನಿನ್ ಜೇಬಿಂದ ಹೆಂಗ್ ಬೀಳಕ್ ಸಾಧ್ಯ? ನಿನ್ನ ಹತ್ರ ಹೇಗ್ ಬಂತದು? ಅಮ್ಮ ಅದು ಬೆಳಗ್ಗೆ ದಿವ್ಯನ್ ಹುಡ್ಕೊಂಡು ರೂಮ್ಗೆ ಹೋಗಿದ್ದೆ. ಅವಳು ಕೋಚಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟಿದ್ಲು. ನೋಡ್ತೀನಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬಳೆ ಅಲ್ಲೇ ಬಿಟ್ಟು ಹೋಗಿದ್ದಾಳೆ. ನನಗಂತೂ ನೋಡಿದ ಕೂಡಲೇ ಸಿಕ್ಕಾಪಟ್ಟೆ ಕೋಪನೇ ಬಂದಿತ್ತು. ಈ ಹುಡುಗಿಗೆ ಒಂದು ಚೂರು ಜವಾಬ್ದಾರಿ ಇಲ್ವಲ್ಲ, ಚಿನ್ನದ ಬಳೆನ ಇಲ್ಲೇ ಬಿಟ್ಟು ಹೋಗಿದ್ದಾಳಲ್ಲ ಅಂತ. ಅದಕ್ಕೆ ಬೇಕು ಅಂತಾನೆ ಆಟ ಆಡ್ಸೋಣ, ಸಂಜೆ ಬಂದು ಹುಡುಕ್ಲಿ ಅಂತ ನಾನೇ ಎತ್ತಿಟ್ಕೊಂಡಿದ್ದೆ. ಅದು ನೋಡಿದ್ರೆ ಜೇಬಲ್ಲೇ ಉಳ್ಕೊಬಿಟ್ಟಿದೆ. ಅಣ್ಣ ತಂಗಿ ಸರಿಯಾಗಿದ್ದೀರಾ, ಒಬ್ರಿಗಿಂತ ಒಬ್ರು ಹೆಚ್ಚು. ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತಿದ್ದೀರಾ. ಕೊಡಿಲಿ. ನೋಡೆ, ಮೊದಲು ಎಲ್ಲಂದ್ರಲ್ಲಿ ಬಿಟ್ಟು ಹೋಗೋದನ್ನ ನಿಲ್ಲಿಸ್ಬೇಕು. ನಾಳೆ ಹಿಂಗೆ ಆದ್ರೆ ಇದನ್ನ ನಾನು ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಏನೋ ಹೆಣ್ಮಗಳು ಕೈಯಲ್ಲಿ ಚಿನ್ನದ ಬಳೆ ಇರ್ಲಿ ಅಂತ ಮಾಡಿಸಿದ್ರೆ ಅದ್ರ ಬಗ್ಗೆ ಗಮನನೇ ಇಲ್ವಾ ನಿನ್ಗೆ? ಏನ್ 10-20 ರೂಪಾಯಿಗೆ ಸಿಗತ್ತಾ ಇದು? ಕಳೆದು ಹೋದ್ರೆ ತಿರ್ಗಾ ಮಾಡ್ಸಕ್ಕಾಗತ್ತೇನೆ? ಸಾರಿ ಅಮ್ಮ. ಸರಿ ತಗೋ. ಹರಿ, ದೀರು ಫೀಸ್ ಕಟ್ಟಾಯ್ತಲ್ವಾ? ಹಾಮ, ಹಾಗಾದ್ರೆ ಮಿಕ್ಕಿದ ಹಣನ ಜೋಪಾನವಾಗಿ ಇಟ್ಕೋತೀನಿ, ಸರಿನಾ? ಆಯ್ತಮ್ಮ. ರೀ, ಮೊದ್ಲೇ ಹೇಳಿದ್ದೀನಿ, ಇದ್ರಲ್ಲಿ ಎಷ್ಟಿದೆ ಅಂತ ನನ್ನ ಹತ್ರ ಲೆಕ್ಕ ಇದೆ. ಇದನ್ನೇನಾದ್ರು ಟೂರ್ನಮೆಂಟ್ ತಗೊಂಡ್ರೆ ಸರಿ ಇರಲ್ಲ. ನಿನ್ ದುಡ್ಡು ಅವನಿಗೆ ಬೇಕು. ಹಾಗೆಲ್ಲ ನೋಡ್ಬೇಡ್ವೆ ದಿವ್ಯಾ, ನಿನಗೆ ನೋಡಿದ್ರೆ ನಂಗೆ ಭಯ ಆಗುತ್ತೆ. ನಿಜವಾಗ್ಲೂ ಸಾರಿ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ನ ಈ ನನ್ನ ಮಗ ಇಷ್ಟು ಬೇಗ ಅಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡ್ದ? ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾನೆ. ತಗೊಳ್ಳೆ.